ನಮ್ಮೂರಿನ ಇಸ್ಮಾಯಿಲ್ ಮಿರ್ಜಿ ಅನ್ನೋರು ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಅವರ ಕೆಲವೊಂದು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಇಲ್ಲಿ ನೋಡ್ಬೋದು. ಇದು ಬೇಬಿ ಫ್ರಾಕ್ ಅಂತ, ಹಳೆ ಕಾಲದ್ದು. ಅಂದರೆ ಮೊದಲಿಗೆ ಈ ಥರ ಫ್ರಾಕ್ ಬರ್ತಿತ್ತು. ಇದು 14 ಇಂಚಲ್ಲಿ ಮಾಡಿದ್ದು. ಇದರಲ್ಲಿ ಹಿಂದ್ಗಡೆ ಬಟನ್ಸ್ ಇದೆ, ಅದ್ರ ಜೊತೆ ಕಸಿ ವಿತ್ ಇಲಾಸ್ಟಿಕ್. ಆಮೇಲೆ ಅದೇ ರೀತಿ ಇಲ್ಲಿ ಬೇಬಿ ಫ್ರಾಕ್ ಅಂತ, ಇದು ಲೇಟೆಸ್ಟ್ ವರ್ಷನ್ನು ವಿತ್ ಇಲಾಸ್ಟಿಕ್ ವಿತ್ ಬಟನ್ಸ್. ಇದು 10 ಇಂಚಲ್ಲಿ ಮಾಡಿದ್ದು. ಚಿಕ್ಕ ಮಕ್ಕಳ ದುಬುಟಿ, ಚಿಕ್ಕ ಮಕ್ಕಳಿಗೆ ಅಂತ ಹಳ್ಳಿಗಳಲ್ಲಿ ಇದನ್ನು ತುಂಬ ಬಳಸ್ತಾರೆ. ಈ ದುಬುಟಿಗಳು ಉದ್ದ 14 ಇಂಚು, ಅಗಲ 11 ಇಂಚು, ಮತ್ತು ಇದು ಉದ್ದ 13 ಇಂಚು, ಅಗಲ 17 ಇಂಚು. ಈ ಹೊಲಿಗೆ ಹಾಕೋಕ್ಕೆ ಅದು ಇಷ್ಟು ಚಿಕ್ಕ ಸೈಜಲ್ಲಿ ತುಂಬಾ ಕಷ್ಟ. ಇನ್ನೂ ಅದ್ಭುತ ಏನಂದರೆ ಈ ಗಾಂಧಿ ಟೋಪಿಗಳು, ಒಣ್ಣೆ ಗಾಂಧಿ ಟೋಪಿ 3 ಇಂಚಲ್ಲಿ ತಯಾರಿಸಿದ್ದು, ಪೂರಾ ಖಾದಿ. ಇದು 4.5 ಇಂಚು ಮತ್ತು 5 ಇಂಚುಗಳಲ್ಲಿ ಯಾವುದೇ ಅಳತೆ ಮಿಸ್ ಆಗದೆ ಇರೋ ಥರ ಪ್ರತಿಯೊಂದು ಲೆಕ್ಕದ ಪ್ರಕಾರ 3 ಇಂಚು, 4.5 ಇಂಚು ಮತ್ತು 5 ಇಂಚುಗಳಲ್ಲಿ 3 ಗಾಂಧಿ ಟೋಪಿಗಳನ್ನು ತಯಾರಿಸಿದ್ದಾರೆ. ಇದು ಪೈಲ್ವಾನ್ರ ಚಡ್ಡಿ ಅಂತ, ಹಳ್ಳಿಗಳಲ್ಲಿ ಪೈಲ್ವಾನ್ರು ಧರಿಸುವಂಥದ್ದು. ಇದು 3 ಇಂಚಲ್ಲಿ ತಯಾರಾಗಿದೆ. ಇದನ್ನು ಮಾಡಬೇಕಾದ್ರೆ ಅವರು ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಅದು ಟೈಲರ್ಗಳಿಗೆ ಮಾತ್ರ ಗೊತ್ತಾಗೋದು. ಇದು ಹನುಮಾನ್ ಚಡ್ಡಿ ಅಂತ. ಆಮೇಲೆ ಇದು ಜುಬ್ಬ, ನಮ್ಮಲ್ಲಿ ಹಳ್ಳಿಗಳಲ್ಲಿ ಅಥವಾ ನೇರು ಶರ್ಟ್ ಅಂತ ಕರೀತಾರೆ. ಇದು ಎಲ್ಲ ಅಳತೆನೂ ಬೇಕಂದರೆ ಪ್ರತಿಯೊಬ್ಬ ಟೇಲರ್ ಚೆಕ್ ಮಾಡ್ಬೋದು. ಏನಂದರೆ ಪ್ರತಿಯೊಂದು ಅಳತೆಯೂ ಪಕ್ಕಾ ಇದೆ. 11 ಇಂಚಲ್ಲಿ ತಯಾರಿಸಿದ್ದು, ಅದಕ್ಕೆ ಸೂಟ್ ಆಗೋ ಥರ ಪೈಜಾಮು. ಇದು 10 ಇಂಚಲ್ಲಿ ಮಾಡಿರೋದು. ಈ 11 ಇಂಚ್ ಇದಕ್ಕೆ ನೇರು ಶರ್ಟಿಗೆ ಸೆಟ್ ಆಗೋ ಥರ ಪೈಜಾಮ್ ತಯಾರಿಸಿದ್ದು. ದೊಡ್ಡವ್ರು ಹೆಂಗೆ ಹೊಲಿಸ್ತಾರೋ ಅದೇ ರೀತಿ ಚಿಕ್ಕ ಸೈಜಲ್ಲಿದೆ. ಆಮೇಲೆ ಇದು ಜುಬ್ಬ, ಕಪ್ ಶರ್ಟ್ ಅಂತ. ಇದು 11 ಇಂಚಲ್ಲಿ. ಇದನ್ನು ಹೆಚ್ಚಾಗಿ ಹಳ್ಳಿಗಳಲ್ಲಿ ಹೊಲಿಸ್ತಾರೆ. ಏನಪ್ಪ ಅಂದರೆ ಇದಕ್ಕೆ ಕಾಲರ್ಸ್ ನಮ್ಮ ನಾರ್ಮಲ್ ಫಾರ್ಮಲ್ ಶರ್ಟ್ಸ್ ಥರನೇ ಇರುತ್ತೆ, ಬಟ್ ಕೆಳಗಡೆ ಏನಂದರೆ ಜುಬ್ಬ ಥರ ದೋತ್ರ ಮೇಲೆ ಉಡುವಂಥ ಅಂಗಿ. ಇದು ಕೇವಲ 11 ಇಂಚುಗಳಲ್ಲಿ ತಯಾರಿಸಿದ್ದು. ಇದು ಅದೇ ರೀತಿ ಅಂಗಿ ಅಂತ ಈ ದೋತ್ರ ಮೇಲೆ ಹೆಚ್ಚಾಗಿ ಉಡ್ತಾರೆ ಹಳ್ಳಿಗಳಲ್ಲಿ. ಕಾಟನ್ಗಿಂತ ಸ್ವಲ್ಪ ಪಾಲಿಸ್ಟರ್ ಥರ ಬರುತ್ತೆ. ಈ ಅಂಗಿ ಸ್ಪೆಷಾಲಿಟಿ ಏನಂತಂದರೆ ಇದರಲ್ಲಿ ಕಪ್ ಶರ್ಟ್ ಅಂತ ಹೆಚ್ಚಾಗಿ ಇದನ್ನು ಕರೆಯೋದು. ತೋಳು, ಕಾಲರ್ಸು ಮತ್ತು ಬಟನ್ಸು ಪ್ರತಿಯೊಂದು 8 ಇಂಚಿನಲ್ಲಿ ಇದು ತಯಾರಾಗಿರುವಂಥದ್ದು. ವಿಶೇಷ ಇರೋದಂದರೆ ಇದು ಜಾಕೆಟ್ ಅಂತ. ನಾರ್ಮಲಿ ರಾಜಕೀಯ ವ್ಯಕ್ತಿಗಳು ಅಥವಾ ಯಾವುದಾದ್ರು ಫಂಕ್ಷನ್ ಇದರಲ್ಲಿ ಧರಿಸುವಂಥದ್ದು. ಅದೇ ರೀತಿ ದಪ್ಪ, ಅದೇ ರೀತಿ ಸಿಸ್ಟಮ್ಯಾಟಿಕ್ ಆಗಿ, ಅದೇ ರೀತಿ ಅಳತೆಯೊಂದಿಗೆ ಈ ಜಾಕೆಟ್ನ 8 ಇಂಚುಗಳಲ್ಲಿ ತಯಾರಿಸಿದ್ದಾರೆ. ಇನ್ನು ಸ್ಕೂಲ್ ವಿದ್ಯಾರ್ಥಿನಿಯರ ಉಡುಪುಗಳು, ಇದು ಹೆಣ್ಮಕ್ಕಳಿಗೆ ಅಂತ ತಯಾರಿಸಿದ್ದು. 14 ಇಂಚಿಂದು. ಪ್ರತಿಯೊಂದು ನೇರಿಗೆ ಬಟನ್ಸು, ಆಮೇಲೆ ಅಳತೆಗಳು, ತೋಳು, ಪೆನ್ ಇಡೋಕ್ಕೆ ಅಂತಲೇ ಬೇರೆ ಜಾಗ ಮಾಡಿದ್ದಾರೆ. 14 ಇಂಚಿನಲ್ಲಿ ಏನು ಮಾಡೋ ಸಾಧ್ಯತೆ ಇಲ್ವೋ ಅದನ್ನೆಲ್ಲ ಪ್ರಯತ್ನ ಮಾಡಿದ್ದಾರೆ. ಇದು ಇನ್ನೊಂದು ಥರ ಹೆಣ್ಮಕ್ಳ ಶಾಲೆ ಉಡುಪು. ಇದು 15 ಇಂಚಲ್ಲಿ ಮಾಡಿರೋದು. ಇದರಲ್ಲೂ ಅದೇ, ಆ ಶರ್ಟೇ ಬೇರೆ, ಜಾಕೆಟೇ ಬೇರೆ. ಓಪನ್ ಮಾಡಿದರೆ ಪ್ರತಿಯೊಂದು ದೊಡ್ಡ ಡ್ರೆಸ್ ಹೆಂಗಿರುತ್ತೋ ಅದೇ ಸೈಜಲ್ಲಿ, ಅದೇ ಅಳತೆಯಲ್ಲಿ ಮಾಡಿರುವಂಥದ್ದು. ಇನ್ನು ಇದು ಚಡ್ಡಿ ನೋಡೋಕ್ಕೆ ಹೆಂಗೆ ಕಾಣಿಸುತ್ತೆ, ಬಟ್ 4 ಇಂಚು. ಇದ್ರ ಜೊತೆಗೆ 4 ಇಂಚಲ್ಲಿ ಅದಕ್ಕೆ ಪಾಕೆಟ್ ಇದೆ, ಎಲಾಸ್ಟಿಕ್ ಇದೆ. ಪಾಕೆಟ್ ಇದೆ, ಎಲಾಸ್ಟಿಕ್ ಇದೆ. ಮತ್ತು ಓಪನ್ ಮಾಡಿ ನೋಡಿದ್ರೆ
ಈ ಚಡ್ಡಿ ಇರೋದೇ ಇಷ್ಟು. ಇದ್ರ ಜೊತೆಗೆ ಪಾಕೆಟ್ನ ನೀವು ಸರಳವಾಗಿ ನೋಡ್ಬೋದು. ಆ ಚಡ್ಡಿಗೆ ಎಷ್ಟು ಪಾಕೆಟ್ ಇರಬೇಕು ಅದೇ ಥರ ಮಾಡಿದ್ದಾರೆ. ಆಮೇಲೆ ಎಲಾಸ್ಟಿಕ್ಕು ಅದಕ್ಕೆ ತಕ್ಕಂತೆ ಎಲಾಸ್ಟಿಕ್ ಮಾಡಿದ್ದಾರೆ. ಆಮೇಲೆ ಇದು 6 ಇಂಚಲ್ಲಿ ಮಾಡಿರುವಂಥ ಚಡ್ಡಿ. ಇದನ್ನು 6 ಇಂಚಲ್ಲಿ ಬಳಸಿದ್ದಾರೆ. ಇದು ಸ್ಕೂಲ್ ಯೂನಿಫಾರ್ಮ್ ಗಂಡು ಮಕ್ಕಳಿಗೆ ಅಂತ. ಆಮೇಲೆ ಇದು ಸ್ಕೂಲ್ ಪ್ಯಾಂಟ್, ಸೇಮ್ ಇದು ಸ್ಕೂಲ್ ಚಡ್ಡಿ ಹೆಂಗಿದೆಯೋ, ಶಾಲೆಗೆ ಚಡ್ಡಿ ಹೆಂಗೆ ಯೂಸ್ ಮಾಡ್ತಾರೋ ಹಂಗೆ ಪ್ಯಾಂಟು. ಇದು 8.5 ಇಂಚ್ಗಳಲ್ಲಿ ಮಾಡಿರೋದು. ಈ ಬೆಲ್ಟು ಅಂತ ಏನು ಕಾಣಿಸ್ತದೆ ಇದಿಲ್ಲ, ಇದು ವಾಚ್ ಬೆಲ್ಟು. ಆ ವಾಚ್ ಬೆಲ್ಟ್ ಇಷ್ಟು ಪ್ಯಾಂಟಿನ ಸುತ್ತಳತೆಯನ್ನು ಆವರಿಸಿದೆ. ಅಂದರೆ 8.5 ಇಂಚ್ಗಳಲ್ಲಿ ಈ ಪ್ಯಾಂಟನ್ನು ತಯಾರಿಸಿದ್ದಾರೆ. ಇದು ಆಲ್ರೆಡಿ ಹೆಚ್ಚು ಕಮ್ಮಿ ಎಲ್ಲರಿಗೂ ಗೊತ್ತಾಗಿದೆ. ನಮ್ಮೂರ ಪ್ರತಿಭೆ, ಸವದತ್ತಿ ತಾಲೂಕು, ಬೆಳಗಾಂ ಜಿಲ್ಲಾ, ಹಂಚಿನಾಳ ಗ್ರಾಮದ ಪ್ರತಿಭೆ ಇಸ್ಮಾಯಿಲ್ ಅವರು. ಇದು ವಿಜಯ ಕರ್ನಾಟಕದಲ್ಲಿ 15ನೇ ತಾರೀಕು ನವಂಬರ್ 2013ರಲ್ಲಿ ಬಂದಿರೋದು. ಅವರ ಪ್ರತಿಭೆಯನ್ನು ಕಂಡು ಪೇಪರ್ನಲ್ಲಿ ಕೊಡಲಾಗಿತ್ತು. ಇವರ ಹೆಸರು ಇಸ್ಮಾಯಿಲ್ ಮಿರ್ಚಿ ಅಂತ. ಅವ್ರನ್ನೂ ನಾವು ತೋರಿಸ್ತೀವಿ. ಇದಕ್ಕೆ ಅಂತಲೇ ಅವ್ರನ್ನ ಭೇಟಿಯಾಗಿ ಅವರ ಈ ಎಲ್ಲ ಪ್ರತಿಭೆಗಳನ್ನು ಸೇರಿಸಿಕೊಂಡು ಒಂದ್ಸರಿ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡೋಣ ಅಂತ. ಸರ್, ನಿಮ್ಮ ಅನುಭವನ ಸ್ವಲ್ಪ ಹೇಳಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಇದೆಲ್ಲ ಮಾಡೋಕ್ಕೆ? ಎಷ್ಟು ಕಷ್ಟ ಆಗಿರ್ಬೋದು ನಿಮಗೆ ಅಂತ? ಭಾಳ ಕಷ್ಟ ಐತೆ. ಅಂದರೆ ನಿಮಗೆ ಇದನ್ನು ಬಿಡುವಿನ ವೇಳೆಯಲ್ಲಿ ಮಾಡ್ತಿದ್ರಾ, ಅಥವಾ ನೀವೇನು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಮಾಡಬೇಕಂದ್ರೆ ನಿಮ್ಗೆ ಅಷ್ಟೊಂದು ಪೇಷನ್ಸ್ ಹೆಂಗೆ ಅಂತ? ಎಷ್ಟು ವರ್ಷದಿಂದ ನೀವು ಇದನ್ನು ಮಾಡ್ತಿದ್ದೀರಾ? ಈಗ 2 ವರ್ಷದ ಹಿಂದೆ ಗದಗ ಜಿಲ್ಲಾದಾಗ ಎರಿಬೇಲೆದಾಗ ಒಂದು 10 ಸೆಟ್ ಹೊಲದ ಪೇಪರಿಗೆ ಕೊಟ್ಟಿದ್ದೆ. ಅವ 4 ಅಡಿ ಅಗಲ ಅಂತ ಹೇಳಿ ಕೊಟ್ಟಿದ್ದೆ. ನಾ ಅದನ್ನು ಒಂದೇ ಹೊಲದ ಪೇಪರ್ನ ಕೊಟ್ಟ ಅಂದಿಂದ ನಾವು ಇಷ್ಟು ಭಾಳ ಹೊಲದ ಪೇಪರ್ನ ಕೊಡ್ಬೇಕಂತೇಳಿ ನಾವು ಸಾಧನೆ ಮಾಡಿ ಹೊಲಿದಿದ್ದು. ಥ್ಯಾಂಕ್ ಯು ಸರ್.